ಕೂಡ ಬಾಂಬರ್ನ ಹುಡುಕಾಟ ಕೂಡ ನಡೆಸ್ತಾ ಇದ್ದಾರೆ. ಎಲ್ಲಾದ್ರೂ ಕರಾವಳಿ ಭಾಗದಿಂದ ಸಮುದ್ರ ಮಾರ್ಗದ ಮೂಲಕ ಎಲ್ಲಾದ್ರೂ ಎಸ್ಕೇಪ್ ಆದ್ನ ಈ ಒಂದು ಗುಮಾನಿ ಮೇರೆಗೆ ಈಗ ಎನ್ಐಎ ತಂಡ ಹಾಗೆ ಕರಾವಳಿ ಭಾಗದ ಪೊಲೀಸ್ನವರು ಶೋಧ ಕಾರ್ಯವನ್ನ ನಡೆಸ್ತಾ ಇದ್ದಾರೆ. ಎನ್ಐಎ ಅಧಿಕಾರಿಗಳ ತಂಡದಿಂದಲೂ ಕೂಡ ಭಾರೀ ಶೋಧ ಕಾರ್ಯ. ಸಮುದ್ರದಿಂದ ಪಾರಾಗಲು ಬಾಂಬರ್ ಯತ್ನಪಟ್ನ ಹೈ ಅಲರ್ಟ್ನಲ್ಲಿರುವಂತಹ ಕರಾವಳಿ ಕಾವಲು ಪೊಲೀಸ್ ಪಡೆ, ಸಮುದ್ರದಲ್ಲಿ ಶೋಧ ನಡೆಸ್ತಾ ಇರುವಂತಹ ಸಿಎಸ್ಪಿ ಪಡೆ, ಮಂಗಳೂರು, ಉಡುಪಿ, ಕುಂದಾಪುರದವರೆಗೆ ಶೋಧ ಕಾರ್ಯ ನಡೆಸ್ತಾ ಇದ್ದಾರೆ. ಭಟ್ಕಳದಿಂದ ಕಾರವಾರದವರೆಗೂ ಕೂಡ ಶೋಧ ಕಾರ್ಯ ನಡೆಸ್ತಾ ಇದ್ದಾರೆ. ಸಂಶಯಾಸ್ಪದ ವ್ಯಕ್ತಿ ಕಂಡ್ರೆ ಮಾಹಿತಿಗೆ ಮೀನುಗಾರರಿಗೆ ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ. ಸಂಶಯಾಸ್ಪದ ಬೋಟ್ಗಳ ಬಗ್ಗೆ ಮಾಹಿತಿಯನ್ನ ನೀಡಲು ಸೂಚನೆಯನ್ನ ಕೊಟ್ಟಿರುವಂಥದ್ದು. ನೋಡಿ, ಬಳ್ಳಾರಿಯಲ್ಲಿ ಎನ್ಐಎ ತನಿಖೆ ನಡೆಸ್ತಾ ಇರುವಂಥದ್ದು. ಈ ಸಂದರ್ಭದಲ್ಲಿ ಎಲ್ಲಾದರೂ ಬಳ್ಳಾರಿಯಿಂದ ಕಾರವಾರ, ಕಾರವಾರದಿಂದ ಭಟ್ಕಳದಿಂದ ಎಲ್ಲಾದರೂ ಮಂಗಳೂರು, ಉಡುಪಿ, ಕುಂದಾಪುರ ಈ ಎಲ್ಲ ಭಾಗದಲ್ಲಿ ಎಲ್ಲಾದರೂ ಶಿಪ್ಪು, ಹಡಗು ಮೂಲಕ ಎಲ್ಲಾದರೂ ಎಸ್ಕೇಪ್ ಆಗೋಕ್ಕೆ ಪ್ರಯತ್ನವನ್ನ ಪಟ್ನ ಹಾಗಾದ್ರೆ ಎನ್ನುವಂಥ ನಿಟ್ಟಿನಲ್ಲಿ ಕೂಡ ಅಲ್ಲಿರುವಂತಹ ಸ್ಥಳೀಯ ಪೊಲೀಸರು ಹಾಗೆ ಸಿಸಿಬಿ ಪೊಲೀಸರು ಅದ್ರ ಜೊತೆ ಎನ್ಐಎ ತಂಡ ಕೂಡ ತೀವ್ರ ಶೋಧ ಕಾರ್ಯವನ್ನ ನಡೆಸ್ತಾ ಇರುವಂಥದ್ದು. ಇವಾಗ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಕ್ರೈಮ್ ರಿಪೋರ್ಟರ್ ಆದಂತಹ ಮಾದೇಶ್ ಹಾಗೆ ಮಂಗಳೂರಿನ ರಿಪೋರ್ಟರ್ ಆದಂತಹ ದಿನೇಶ್ ಅವರು ಕೂಡ ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ಮೊದಲಿಗೆ ನಾನು ದಿನೇಶ್ ಅವ್ರನ್ನ ಮಾತಾಡ್ತೀನಿ. ದಿನೇಶ್, ಈಗ ಕರಾವಳಿ ಭಾಗದಿಂದಲೂ ಕೂಡ ಈಗ ತನಿಖೆ ತೀವ್ರಗತಿಯಲ್ಲಿ ಸಾಗ್ತಾ ಇರುವಂಥದ್ದು. ಅದು ಕೂಡ ಎಲ್ಲಾದರೂ ಹಡಗು ಮುಖಾಂತರ ಎಲ್ಲಾದರೂ ಎಸ್ಕೇಪ್ ಆದ್ನ ಎನ್ನುವಂಥ ನಿಟ್ಟಿನಲ್ಲಿ ಯಾವ ರೀತಿಯಾಗಿ ಈಗ ಶೋಧ ಕಾರ್ಯ ನಡೀತಾ ಇದೆ? ನಿಕೇಶ್, ರಾಮೇಶ್ವರ ಕಿಪೆಯಲ್ಲಿ ನಡೆದಂತಹ ಸ್ಫೋಟಕ್ಕೆ ಸಂಬಂಧಿಸಿದಂತೆ ಸಾಕಷ್ಟು ತನಿಖೆಗಳು ನಡೀತಿದೆ. ಒಂದು ಕಡೆ ಪೊಲೀಸರು ಬಾಂಬರ್ಗಾಗಿ ಹುಡುಕಾಟ ನಡೆಸಿದರೆ, ಮತ್ತೊಂದು ಕಡೆ ಎನ್ಐಎ ಅಧಿಕಾರಿಗಳು ಕೂಡ ಶೋಧ ಕಾರ್ಯ ನಡೆಸ್ತಾ ಇದ್ದಾರೆ. ಈ ನಡುವೆ ಈತ ಏನಾದರೂ ಸಮುದ್ರದಲ್ಲಿ ಯಾವುದಾದ್ರೂ ಒಂದು ಹಡಗಿನಲ್ಲಿ ತಪ್ಪಿಸಿಕೊಂಡಿರ್ಬೋದು ಅನ್ನುವಂಥ ದೃಷ್ಟಿಯಲ್ಲಿ ಕರಾವಳಿ ಕಾವಲು ಪಡೆ ಕೂಡ ಎಚ್ಚರದಿಂದ ಇರುವಂಥದ್ದು. ಕರಾವಳಿ ಕಾವಲು ಪಡೆ ಈಗಾಗಲೇ ಈತನಿಗಾಗಿ ಸಮುದ್ರದಲ್ಲಿ ಕೂಡ ಬಹಳಷ್ಟು ಶೋಧ ಕಾರ್ಯಗಳನ್ನು ಕೂಡ ಮಾಡ್ತಾ ಇರೋದು. ಅಂದರೆ ಯಾವುದೇ ಘಟನೆ ಆದಾಗ, ಯಾರಾದರೂ ತಪ್ಪಿಸಿಕೊಂಡಾಗ ಕರಾವಳಿ ಕಾವಲ್ ಪಡೆ ಏನಿದೆ ಇದು ಕೂಡ ಹೈ ಅಲರ್ಟ್ ಆಗ್ತಾ ಇದೆ ಪ್ರತಿ ಸಂದರ್ಭದಲ್ಲೂ. ಈ ಸಂದರ್ಭದಲ್ಲೂ ಕೂಡ ಕರಾವಳಿ ಕಾವಲ್ ಪಡೆ ಏನಿದೆ ಇದು ಹೈ ಅಲರ್ಟ್ ಆಗಿ ಸದ್ಯ ಶೋಧ ಕಾರ್ಯವನ್ನು ನಡೆಸ್ತಾ ಇರುವಂಥದ್ದು. ಅಂದರೆ ಸಮುದ್ರದ ನಡುವೆ ಯಾವುದಾದ್ರೂ ಒಂದು ಬೋಟ್ನಲ್ಲಿ ಈತ ಇರಬಹುದು ಅನ್ನುವಂಥ ದೃಷ್ಟಿಯಲ್ಲಿ ಕೂಡ ಕರಾವಳಿ ಕಾವಲ್ ಪಡೆ ಬಹಳಷ್ಟು ತನಿಖೆ ಮಾಡ್ತಾ ಇದೆ, ಶೋಧ ಕಾರ್ಯಗಳನ್ನು ಕೂಡ ಮಾಡ್ತಾ ಇದ್ರೆ. ಮಂಗಳೂರು ಆಗಿರ್ಬೋದು, ಕಾರವಾರ, ಉಡುಪಿ, ಭಟ್ಕಳ ಹೀಗೆ ರಾಜ್ಯದ ಕರಾವಳಿ ಭಾಗ ಏನಿದೆ ಇಲ್ಲೆಲ್ಲವೂ ಕೂಡ ಎಲ್ಲ ಕಡೆ ಕೂಡ ಕರಾವಳಿ ಕಾವಲ್ ಪಡೆ ಹೋಗಿ ಶೋಧ ಕಾರ್ಯ ಮಾಡ್ತಾ ಇರುವಂಥದ್ದು. ಅಂದರೆ ಈ ಬಾಂಬರ್ ಏನಿದ್ದಾನೆ ಇದು ಇಷ್ಟು ದಿನವಾದರೂ ಕೂಡ ಈತ ಸಿಕ್ಕಿ ಹಾಕಿಕೊಳ್ಳಿಲ್ಲ. ಹೀಗಾಗಿ ಸಮುದ್ರದಲ್ಲಿ ಯಾವುದಾದ್ರೂ ರೀತಿಯಲ್ಲಿ ಈತ ತಪ್ಪಿಸಿಕೊಂಡಿರ್ಬಹುದಾ, ಯಾವುದಾದ್ರೂ ಹಡಗಿನಲ್ಲಿ ಈತ ಇರ್ಬೋದು ಅನ್ನುವಂಥ ದೃಷ್ಟಿಯಲ್ಲಿ ಕರಾವಳಿ ಕಾವಲ್ ಪಡೆ ಬಹಳಷ್ಟು ಶೋಧ ಕಾರ್ಯಗಳನ್ನು ಕೂಡ ಮಾಡ್ತಾ ಇರುವಂಥದ್ದು. ಜೊತೆಗೆ ಮೀನುಗಾರರಿಗೂ ಕೂಡ ಸೂಚನೆ ನೀಡಿರುವಂಥದ್ದು. ಅಂದರೆ ಯಾವುದಾದ್ರೂ ಅನುಮಾನ ಬಂದರೆ ನೀವು ನೇರವಾಗಿ ಕರಾವಳಿ ಕಾವಲ್ ಪಡೆಗೆ ಮಾಹಿತಿ ನೀಡಬೇಕು ಅನ್ನುವಂಥ ಒಂದು ಸೂಚನೆಯನ್ನು ಕೂಡ ನೀಡಿರುವಂಥದ್ದು. ಅಂದರೆ ಮೀನುಗಾರರಿಗೆ ಸಾಮಾನ್ಯವಾಗಿ ಯಾವ ಬೋಟುಗಳ ಬಗ್ಗೆ ಪರಿಚಯ ಇರುತ್ತೆ, ಯಾವುದಾದ್ರೂ ಅಂದರೆ ನಮ್ಮ ಬೋಟ್ ಯಾವುದು, ಬೇರೆಯವರ ಬೋಟ್ ಯಾವುದು, ಮತ್ತು ಇಲ್ಲಿನ ಮಾಲಕರಿಗೆ ಸಂಬಂಧಿಸಿದಂಥ ಬೋಟುಗಳು ಯಾವುದು ಅನ್ನುವಂಥದ್ದು ಪರಿಚಯ ಇರುತ್ತೆ ಮತ್ತು ಒಂದಷ್ಟು ಅವರ ಬಗ್ಗೆ ಗೊತ್ತಿರುತ್ತೆ. ಹೀಗಾಗಿ ಬೋಟ್ನ ಮಾಲೀಕರಿಗೆ ಮತ್ತು ಮೀನುಗಾರರಿಗೆ ಯಾವುದಾದ್ರೂ ಅನುಮಾನ ಬಂದರೆ ಕೂಡಲೇ ಕರಾವಳಿ ಕಾವಲ್ ಪಡೆಗೂ ಕೂಡ ಮಾಹಿತಿ ನೀಡಬೇಕು ಅನ್ನುವಂಥ ಸೂಚನೆಯನ್ನು ಕೂಡ ಕರಾವಳಿ ಕಾವಲ್ ಪಡೆ ಮೀನುಗಾರರಿಗೆ ನೀಡಿರುವಂಥದ್ದು. ಒಟ್ಟಿನಲ್ಲಿ ರಾಮೇಶ್ವರ ಕೆಪೆಯಲ್ಲಿ ನಡೆದಂತಹ ಸ್ಫೋಟಕ್ಕೆ ಸಂಬಂಧಿಸಿದಂತೆ ಬಾಂಬರ್ಗಾಗಿ ಪೊಲೀಸರು, ಎನ್ಐಎ ಅಧಿಕಾರಿಗಳು ಬಹಳಷ್ಟು ಶೋಧ ಕಾರ್ಯ ಮಾಡ್ತಾ ಇದ್ದಾರೆ. ಸದ್ಯ ರಾಜ್ಯದ ಕರಾವಳಿಯಲ್ಲೂ ಕೂಡ ಬಹಳಷ್ಟು ತೀವ್ರಗತಿಯಲ್ಲಿ ಶೋಧ ಕಾರ್ಯವನ್ನು ಕರಾವಳಿ ಪಡೆ ಮಾಡ್ತಾ ಇರುವಂಥ ಕಾವಲು ಪಡೆಯ ಪೊಲೀಸರು ಮಾಡ್ತಾ ಇರುವಂಥದ್ದು. ಬಹಳಷ್ಟು ಅಂದರೆ ಮಂಗಳೂರು, ಭಟ್ಕಳ, ಉಡುಪಿ, ಈ ಕಾರವಾರ ಈ ಕಡೆಗಳೆಲ್ಲವೂ ಕೂಡ ಈಗಾಗಲೇ ಕರಾವಳಿ ಕಾವಲ್ ಪಡೆ ಎಚ್ಚೆತ್ತುಕೊಂಡು ಬಹಳಷ್ಟು ಎಚ್ಚರದಿಂದ ಶೋಧ ಕಾರ್ಯಗಳನ್ನು ಮಾಡ್ತಾ ಇರುವಂಥದ್ದು. ನಿಕೇಶ್, ಆಲ್ ರೈಟ್, ಥ್ಯಾಂಕ್ ಯು ದಿನೇಶ್ ನಿಮ್ಮೆಲ್ಲ ಮಾಹಿತಿಗೆ.